ಬದಲಾಗ್ತಾರೆ ಅಂತ ಬಿಜೆಪಿಯವರು ಭವಿಷ್ಯ ಹೇಳಿಕೊಂಡೇ ಬರ್ತಿದ್ದಾರೆ ಅಂತ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ರು. ದೊಡ್ಡಬಳ್ಳಾಪುರದ ಓಬದೇವನಹಳ್ಳಿಯಲ್ಲಿ ಮಾತನಾಡಿರುವಂತಹ ಸಚಿವರು, ನಮಗೂ ಪ್ರಧಾನಿ ಮಂತ್ರಿಗಳ ಕುರಿತು ಭವಿಷ್ಯ ಗೊತ್ತಿದೆ. ಪ್ರಧಾನಿ ಮೋದಿ ಅವರು 5 ವರ್ಷ ಪ್ರಧಾನಿಗಳಾಗಿರೋದಿಲ್ಲ. ಫಾರಿನ್ ಪಾಲಿಸಿಗಳು ಫೇಲ್ ಆಗಿದ್ದಾವೆ ಅಂತ ಕಿಡಿಕಾರಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ನಡುವೆ ನಿನ್ನೆ ಬಿವೈ ವಿಜಯೇಂದ್ರ ದಿಢೀರ್ ಅಂತ ದೆಹಲಿಗೆ ಹೋಗಿದ್ದಾರೆ. ರಾಜ್ಯಾಧ್ಯಕ್ಷ ಹುದ್ದೆ ನೇಮಕ ಗೊಂದಲಗಳ ನಡುವೆ ವಿಜಯೇಂದ್ರ ದೆಹಲಿಗೆ ಹೋಗಿರೋದು ರಾಜಕೀಯ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇಂದು ಬೆಳಗ್ಗೆ ವರಿಷ್ಠರನ್ನ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಸರ್ಕಾರದ ವಿರುದ್ಧ ಜೆಡಿಎಸ್ ಶಾಸಕ ವೆಂಕಟಾಚಲರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಕೋಲಾರದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿರುವಂತಹ ಅವರು, ಅನುದಾನವೇ ಕೊಡ್ತಾ ಇಲ್ಲ, ಇಂತಹ ಕೆಟ್ಟ ಸರ್ಕಾರ ನಾನು ನೋಡಿಲ್ಲ. ಕಾಮಗಾರಿ ನಡೆಯೋಕೆ ವಿಧಾನಸೌಧದಲ್ಲಿ ಹಣ ನೀಡಿ ಖರೀದಿ ಮಾಡ್ತಿದ್ದೀವಿ. ವಿಧಾನಸೌಧದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಜೆಡಿಎಸ್ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಕಾಂಗ್ರೆಸ್ ವಿರುದ್ಧ ನಿಖಿಲ್ ವಾಗ್ದಾಳಿ ನಡೆಸಿದ್ದು, ಕೇವಲ ಚುನಾವಣೆ ಗಿಮಿಕ್ಗಾಗಿ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಲಾಗುತ್ತಿದೆ. ಹಿಮಾಚಲ ಪ್ರದೇಶ, ತೆಲಂಗಾಣದಲ್ಲೂ ಆರ್ಥಿಕ ಸಂಕಷ್ಟ ಎದುರಾಗಿದೆ. ನಮ್ಮ ರಾಜ್ಯದಲ್ಲೂ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಿಲ್ಲ. ಇನ್ನು ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ಶಾಸಕರೇ ಮಾತನಾಡುತ್ತಿದ್ದಾರೆ ಅಂತ ಗುಡುಗಿದ್ರು. ಸಿಎಂ ಪತ್ನಿ ವಿರುದ್ಧ ಮುಡಾ ಸೈಟು ಹಂಚಿಕೆ ಪ್ರಕರಣ ಸಂಬಂಧ ಸಿಬಿಐ ತನಿಖೆ ಕೋರಿ ಸಲ್ಲಿಸಿದ ಅರ್ಜಿಗಳ ವಿಚಾರಣೆ ನಿನ್ನೆ ನಡೆಯಿತು. ವಿಚಾರಣೆ ನಡೆಸಿ ಸಿಎಂ ಪತ್ನಿ ಪಾರ್ವತಿಗೆ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ. ಅಲ್ಲದೆ ಸಿಎಂ ಪರ ಯಾರು, ಸ್ನೇಹಮಯಿ ಕೃಷ್ಣ ಪರ ಯಾರು, ದೇವರಾಜು ಪರ ಯಾರು ಪ್ರತಿನಿಧಿಸುತ್ತಾರೆ ಎಂಬ ಮಾಹಿತಿ ಪಡೆದ ಪೀಠ ಎಲ್ಲ ಮನವಿಗಳು ಒಟ್ಟಿಗೆ ಬರಲಿ ಅಂತ ಹೇಳಿದ್ದು, ಮುಂದಿನ ವಿಚಾರಣೆಯನ್ನು ಸೆಪ್ಟೆಂಬರ್ 4ಕ್ಕೆ ಮುಂದೂಡಿಕೆ ಮಾಡಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ದರ್ಶನ್ ನಿನ್ನೆ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ರು. ಆದರೆ ಪವಿತ್ರ ಗೌಡ ಸೇರಿ ಪ್ರಕರಣದ ಹಲವು ಆರೋಪಿಗಳು ಗೈರಾದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಗರಂ ಆದ್ರು. ಅನುಮತಿ ಇಲ್ಲದೆ ಗೈರಾಗಿರೋದು ಯಾಕೆ ಅಂತ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡಿದ್ರು. ಅಲ್ಲದೆ ಆಗಸ್ಟ್ 12ಕ್ಕೆ ಎಲ್ಲ ಆರೋಪಿಗಳು ಮತ್ತೆ ಹಾಜರಾಗುವಂತೆ ಕೋರ್ಟ್ ಆದೇಶ ನೀಡಿದೆ. ಇನ್ನು ನಟ ದರ್ಶನ್ಗೆ ಡೆವಿಲ್ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ಹೋಗೋಕೆ ಈಗಾಗಲೇ ಕೋರ್ಟ್ ಅನುಮತಿ ನೀಡಿದೆ. 2-3 ದಿನದಲ್ಲಿ ದರ್ಶನ್ ವಿದೇಶಕ್ಕೆ ಹಾರಲಿದ್ದಾರೆ. ಇನ್ನು ಪವಿತ್ರ ಗೌಡ ಕೂಡ ವಿದೇಶಕ್ಕೆ ಹೋಗೋಕೆ ಅನುಮತಿ ಕೋರಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್ ವಿದೇಶಕ್ಕೆ ಹೋಗ್ತಿರೋ ಬೆನ್ನಲ್ಲೇ ಪವಿತ್ರ ಗೌಡ ಕೂಡ ಅರ್ಜಿ ಸಲ್ಲಿಕೆ ಮಾಡಿರುವಂತದ್ದು. ಜುಲೈ 10ರಿಂದ 30ರವರೆಗೆ ಮತ್ತು ಆಗಸ್ಟ್ 5ರಿಂದ 17ರವರೆಗೆ ಅವಕಾಶ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಬೀದಿ ನಾಯಿಗಳ ದಾಳಿ ತಡೆಯೋಕೆ ಬಿಬಿಎಂಪಿ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದೆ. ಇದಕ್ಕಾಗಿ ಬೀದಿ ನಾಯಿಗಳಿಗೆ ಬಾಡೂಟದ ಭಾಗ್ಯ ಕರುಣಿಸ್ತಾ ಇದೆ. ಈ ಮೂಲಕ ದೇಶದಲ್ಲೇ ಮೊದಲ ಬಾರಿಗೆ ಬೀದಿ ನಾಯಿಗಳಿಗೆ ದಿನನಿತ್ಯ ಊಟ ಹಾಕೋಕೆ ಬಿಬಿಎಂಪಿ ಮುಂದಾಗಿದೆ. ಪ್ರತಿದಿನ ಚಿಕನ್, ಎಗ್ ರೈಸ್ ಸೇರಿ ಇನ್ನಿತರ ಊಟಕ್ಕೆ ಪಾಲಿಕೆ 8 ವಲಯಗಳಲ್ಲಿ 2.80 ಲಕ್ಷ ಕೋಟಿ ರೂಪಾಯಿ ಟೆಂಡರ್ ಅನ್ನು ಕರೆದಿದೆ. ಇನ್ನು ಪ್ರತಿ ವಲಯದಲ್ಲಿ ನಿತ್ಯ 600ರಿಂದ 700 ಬೀದಿ ನಾಯಿಗಳಿಗೆ ಬಾಡೂಟ ಹಾಕೋಕೆ ಪ್ಲಾನ್ ಮಾಡಲಾಗಿದೆ. ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಹಾಲು ಉತ್ಪಾದಕರ ಒಕ್ಕೂಟದ 12 ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ಕೆಎಂಎಫ್ ಮಾಜಿ ಅಧ್ಯಕ್ಷ ಭೀಮನಾಯ್ಕ್ ರಾಬಕೋವಿ ಹಾಲು ಒಕ್ಕೂಟ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂಥದ್ದು. ಶಾಸಕ ಭೀಮನಾಯ್ಕ್ ಗೆಲ್ಲುತ್ತಿದ್ದಕ್ಕೆ ಕಚೇರಿ ಎದುರು ಪಟಾಕಿ ಸಿಡಿಸಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಈ ವೇಳೆ ಮಾತನಾಡಿರುವಂತಹ ಭೀಮನಾಯ್ಕ್, ರಾಬಕೋವಿ ಒಕ್ಕೂಟಕ್ಕೆ ಅಧ್ಯಕ್ಷ ಯಾರು ಆಗಬೇಕು ಅಂತ ನಿರ್ದೇಶಕರು ನಿರ್ಧಾರ ಮಾಡ್ತಾರೆ. ನಾನು ಕೂಡ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದರು.